ಇವತ್ತು ನಾನು ಬಂದಿರೋದು ಶ್ರೀರಾಮೇಶ್ವರ ದೇವಸ್ಥಾನ ರಾಮನಾಥಪುರ. ಸಾಕ್ಷಾತ್ ಶ್ರೀರಾಮಚಂದ್ರನೇ ಪೂಜಿಸಲ್ಪಟ್ಟ ಶಿವಲಿಂಗ ದೇವಸ್ಥಾನ ಇದು. ಈ ದೇವಸ್ಥಾನ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ಲೊಕೇಟ್ ಆಗಿದೆ. ನಾನು ನಿಮಗೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಇದು ತುಂಬಾ ಹಳೆಯ ದೇವಸ್ಥಾನ. ಇಡೀ ಭಾರತ ದೇಶದಲ್ಲೇ ತುಂಬಾ ಹಳೆಯ ಶಿವಲಿಂಗ ಇರುವುದು ಈ ದೇವಸ್ಥಾನದಲ್ಲೇ. ಪುರೋಹಿತರಂತೂ ನಮಗೆ ಶಿವಲಿಂಗ ದರ್ಶನ ಹತ್ತಿರದಿಂದನೇ ಮಾಡಿಸಿದ್ರು. ಈ ರಾಮೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ಬ್ರೀಫಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಮನಾಥಪುರವನ್ನು ದೇವಾಲಯದ ನಾಡು, ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಈ ದೇವಸ್ಥಾನವನ್ನು 3 ಬಾರಿ ಪ್ರದಕ್ಷಿಣೆ ಹಾಕಿದರೆ 108 ಬಾರಿ ಶಿವಲಿಂಗ ದರ್ಶನ ಮಾಡಿದಂತಾಗುತ್ತದಂತೆ. ಶ್ರೀರಾಮಚಂದ್ರ ಇಲ್ಲಿರುವ ಶಿವಲಿಂಗವನ್ನು ಸ್ಥಾಪಿಸಿದರು ಎಂಬ ಸಾಕ್ಷಿಗಳಿವೆ. ತ್ರೇತಾಯುಗದಲ್ಲಿ ಲಂಕಾಧಿಪತಿ ರಾವಣನನ್ನು ಕೊಂದ ಮೇಲೆ ಶ್ರೀರಾಮನು ನೊಂದುಕೊಳ್ಳುತ್ತಾರೆ. ತನ್ನ ಈ ಪಾಪ ಪರಿಹಾರಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಂಚರಿಸಿ ಅಲ್ಲಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಈ ಸ್ಥಳಕ್ಕೆ ಬಂದು ವಸಿಷ್ಠರು, ಶುಕ್ಲಾಚಾರ್ಯರು ಮತ್ತು ವಾಲ್ಮೀಕಿ ಋಷಿಗಳ ಸಹಾಯದಿಂದ ಇಲ್ಲಿ ಬಂದು ತಮ್ಮ ಅಮೃತ ಹಸ್ತದಿಂದ ಲಿಂಗವನ್ನು ಪೂಜಿಸಿರುತ್ತಾರೆ. ಅಂದಿನಿಂದ ಇಲ್ಲಿಯವರೆಗೂ ಈ ಕ್ಷೇತ್ರಕ್ಕೆ ರಾಮನಾಥಪುರ ಎಂಬ ಹೆಸರು ಬಂದಿದೆ. ಈ ದೇವಸ್ಥಾನವು ಹೊಯ್ಸಳ ಕಾಲದಲ್ಲಿ ನಿರ್ಮಿಸಲಾಗಿದೆ. ನೀವೇನಾದರೂ ಫ್ಯಾಮಿಲಿ ಜೊತೆ ಬರ್ತೀನಿ ಅಂದರೆ ಫೋಟೋಗಳನ್ನು ಕೂಡ ತಗೋಬಹುದು. ಶ್ರೀ ರಾಮನಾಥಪುರದ ರಾಮೇಶ್ವರ ದೇವಸ್ಥಾನದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಶಿವಲಿಂಗಗಳಿವೆ. ದೇವಸ್ಥಾನದ ಸುತ್ತಲಿರುವ ಶಿವಲಿಂಗಗಳಿಗೆ ದಿನನಿತ್ಯವೂ ಪೂಜೆ ಮಾಡಲಾಗುತ್ತದೆ. ನೀವೇನಾದರೂ ಫ್ಯಾಮಿಲಿ ಜೊತೆ ಬರ್ತೀನಿ ಅಂದರೆ ಈ ದೇವಸ್ಥಾನ ತುಂಬ ಸುಂದರವಾಗಿದೆ. ರಾಮೇಶ್ವರ ದೇವಸ್ಥಾನವು ಮೈಸೂರಿಂದ 82, ಹಾಸನದಿಂದ 50, ಬೆಂಗಳೂರಿನಿಂದ 208, ಮಂಗಳೂರಿನಿಂದ 197 ಮತ್ತು ಶಿವಮೊಗ್ಗದಿಂದ 191 ಕಿಲೋಮೀಟರ್ ಇದೆ. ಈ ದೇವಸ್ಥಾನವು ಕಾವೇರಿ ನದಿಯ ಪಕ್ಕದಲ್ಲೇ ಇರುವುದರಿಂದ ಇಲ್ಲಿ ವಿವಿಧ ಬಗೆಯ ಮೀನುಗಳು ಕೂಡ ಇವೆ. ನಾನು ಕೂಡ ಮೀನಿಗೆ ಕಡಲೆಕಾಯಿ ತಗೊಂಡು ನದಿ ಕಡೆ ಹೊರಟ್ಬಿಟ್ವಿ. ಈ ದೇವಸ್ಥಾನಕ್ಕೆ ವರ್ಷಕ್ಕೆ 1 ಬಾರಿ ರಥೋತ್ಸವ ಕೂಡ ನಡೆಯುತ್ತದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಶಿವಲಿಂಗ ದರ್ಶನ ಪಡೆಯುವುದು ಪ್ರತೀತಿ. ಇಲ್ಲಿನ ಮೀನುಗಳಂತೂ ತುಂಬ ಕಿಲಾಡಿಗಳು. ನೀವೆಷ್ಟು ಕಡಲೆಕಾಯಿ ಹಾಕ್ತೀರಾ ಅಷ್ಟನ್ನು ಕೂಡ ತಿನ್ಬಿಡ್ತವೆ. ಪ್ರತಿ ವರ್ಷವೂ ಕೂಡ ಕಾವೇರಿ ನದಿಗೆ ಪ್ರವಾಹ ಬಂದರೂ ಕೂಡ ಈ ಮೀನುಗಳಂತೂ ಈ ದೇವಸ್ಥಾನ ಬಿಟ್ಟು ಎಲ್ಲೂ ಹೋಗಲ್ವಂತೆ. ಇಲ್ಲಿನ ಸ್ಥಳೀಯರ ಪ್ರಕಾರ ಇವುಗಳು ದೇವರ ಮೀನುಗಳಂತೆ. ನೀವು ನೋಡ್ತಿರೋ ಸ್ಥಳದಲ್ಲೇ ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತಾದೇವಿ ಸ್ನಾನ ಮಾಡಿದ್ರಂತೆ. ಈ ದೇವಸ್ಥಾನದ ಪ್ರತಿಯೊಂದು ಕಲ್ಲುಗಳು ಕೂಡ ಶ್ರೀರಾಮಚಂದ್ರ ಬಂದಿರುವುದನ್ನು ಪ್ರತಿಬಿಂಬಿಸುತ್ತವೆ. ಮೆಟ್ಲುಗಳು ತುಂಬ ಇರೋದ್ರಿಂದ ಹಾಗೂ ಬಿಸಿಲು ಜಾಸ್ತಿ ಇರೋದ್ರಿಂದ ನನ್ನಮ್ಮ ಅಂತೂ ಕೆಳಗೆ ಬರಲೇ ಇಲ್ಲ, ನೆರಳಲ್ಲೇ ಆರಾಮಾಗಿ ಕೂತಿದ್ರು. ನೀವೇನಾದರೂ ಹಾಸನ ಕಡೆ ಬಂದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಭಜೆ ವಿಶೇಷ ಸುಂದರಂ ಸಮಸ್ತ ಪಾಪ ಖಚಿಡನಂ ಸ್ವಭಕ್ತ ಚಿತ್ತರಂಜನಂ ಸದೈವ ರಾಮಾದ್ವಯಂ. ಎಲ್ಲರಿಗೂ ಶ್ರೀರಾಮೇಶ್ವರ ಒಳಿತು ಮಾಡಲಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.